ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಗೈಸ್. ದಿನ ಹಾಕಬೇಕು ಅಂದ್ಕೊಳ್ತಾ ಇರ್ತೀನಿ, ಬಟ್ ಹಾಕೋದಕ್ಕೆ ಆಗ್ತಾನೆ ಇಲ್ಲ. ಏನೋ ಒಂದು ಅಡೆತಡೆಗಳು ಬರ್ತಾನೆ ಇದ್ದಾವೆ. ಮಾಡೋಣ ಅಂದ್ಕೊತಾ ಇರ್ತೀನಿ, ಹಿಂಗೆ ಟೈಮೇ ಅಡ್ಜಸ್ಟ್ ಆಗ್ತಾನೆ ಇಲ್ಲ ಗೈಸ್. ಎಸ್ ಗೈಸ್, ಇವತ್ತು ನನ್ನ ಮಗಳಿಗೆ ಫಸ್ಟ್ ಡೇ ಸ್ಕೂಲ್ಗೆ ಬಿಡೋಣ ಅಂತ ಬೆಳಗಿನ ಜಾವ ಎದ್ದು ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಮಗಳನ್ನ ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಹಾಗಾಗಿ ದೇವ್ರ ಮುಂದೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿ ಮಗಳಿಗೆ ಸ್ವೀಟ್ ತಿನ್ನಿಸಿ, ಫಸ್ಟ್ ಡೇ ಅಲ್ವಾ ಸ್ಕೂಲ್ಗೆ. ಅವಳ ಏನೇ ಸಾಧನೆ ಮಾಡಲಿ ಬಿಡಲಿ, ಇವತ್ತು ಮೊದಲ ಹೆಜ್ಜೆ ಶುರು ಮಾಡಿರೋದು ಸ್ಕೂಲ್ಗೆ. ಹಾಗಾಗಿ ಏನೋ ಒಂಥರ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟು. ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾಳೋ, ಹೆಂಗೆ ಅರ್ಚ್ತಾಳೋ, ಚೀರಾಡ್ತಾಳೋ ಅನ್ನೋದು ಒಂಥರ ಕುತೂಹಲ. ಆದರೆ ಆ ಮಗಳನ್ನ ಬಿಟ್ಟವಳು ಅಳೋದೆಲ್ಲ ಹೆಂಗಪ್ಪ ನೋಡಬೇಕು ಅನ್ನೋದೊಂಥರ ಸಂಕಟ. ಎಲ್ಲ ತಂದೆ ತಾಯಿಗೂ ಇದೊಂಥರ ಎಕ್ಸಾಮ್ ಪಾಸ್ ಮಾಡ್ದಂಗೆ ಅನಿಸ್ಬಿಡುತ್ತೆ. ಮಗನೂ ರೆಡಿ ಆಗಿದ್ದಾನೆ, ಮಗನೂ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಹಾಲಿಡೇಸ್ ಹೋಮ್ವರ್ಕಲ್ಲಿ ಇವತ್ತು ಪ್ರಾಜೆಕ್ಟ್ ಇತ್ತು, ಬರ್ಡ್ ಫೀಡರ್ ಅಂತ. ಅದನ್ನ ಎಲ್ಲ ಮಾಡಿಕೊಟ್ಟಿದ್ವಿ, ತಗೊಂಡು ಹೋಗ್ತಾ ಇದ್ದಾನೆ. ಮಗನಿಗೆ ಬಾಯ್ ಮಾಡಿ ಮಗಳನ್ನೆಲ್ಲ ರೆಡಿ ಮಾಡಿ, ಮಗಳಿವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು, ಅವಳಿಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ನಂಗೆ ಪ್ಯಾಂಟು ಶರ್ಟೇ ಬೇಕು ಅಂದ್ಲು. ಎಲ್ಲ ಹಾಕಿ ಅವರಪ್ಪ ಬ್ಯಾಗ್ನೂ ಹಾಕ್ತಾಯಿದ್ದಾರೆ. ಬ್ಯಾಗ್ ಕೊಡಬೇಕು, ಬುಕ್ ಇಡಬೇಕು, ಪೆನ್ಸಿಲ್ಲು ಎಲ್ಲ ಕೊಡಬೇಕು ಅಂದರು. ಏನೋ ನನ್ನ ಮಗಳು ಅಳಲ್ವೇನೋ, ಫುಲ್ಲು ಕ್ಯೂರಿಯಾಸಿಟಿಯಿಂದ ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಖುಷಿ ಆಯಿತು. ಮನೆಯಿಂದ ಹೊರಡಬೇಕಾದ್ರೆ ಖುಷಿಯಾಗೇ ಹೊರಟ್ಲು. ಅಲ್ಲಿ ಸ್ಕೂಲಲ್ಲಿ ಬಿಡಬೇಕಾದ್ರೂ ಆರಾಮಾಗೆ ಇದ್ಲು. ಸ್ವಲ್ಪ ತಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಎಲ್ಲ ಮಕ್ಕಳು ನೋಡಿಕೊಂಡು ಆರಾಮಾಗಿದ್ಲು. ನನ್ನ ಮಗಳು ತುಂಬ ಬ್ರೇವಪ್ಪ, ನನ್ನ ಮಗಳು ಅಳೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ನೋಡ್ತಾ ಇದ್ದೀರಾ ಇಲ್ಲಿ ಅಪ್ಪ ಹೊಸ ಶೂಗಳು, ಹೊಸ ಬಟ್ಟೆ ಎಲ್ಲ ಹೊಸವು ನನ್ನ ಮಗಳಿಗೆ. ಹೊಸ ಫಸ್ಟ್ ಡೇ ಅಲ್ವಮ್ಮ ಸ್ಕೂಲ್ಗೆ. ಫುಲ್ಲು ಖುಷಿಯಿಂದ ಕರ್ಕೊಂಡು ಹೋದ್ವಿ. ಎಲ್ಲ ಆರಾಮಾಗಿ ನೋಡಿ, ಮನೆಯಿಂದ ಅಪ್ಪ ಮಗಳು ಮುಂದೆಗಡೆ ಹೋಗ್ತಾ ಇದ್ದಾರೆ, ನಾನು ಹಿಂದೆಗಡೆ ಹೋಗ್ತಾ ಇದ್ದೀನಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ ಗಾಯ್ಸ್. ಅಲ್ಲಿ ಆರಾಮಾಗೆ ಇದ್ಲು, ನೋಡ್ತಾ ಇದ್ದೀರಾ. ಅವ್ರ ಸ್ಕೂಲ್ ಬಂದುಬಿಟ್ಟು ಹನಿ ಹೈವ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂದ್ಬಿಟ್ಟು. ಫಸ್ಟ್ ಡೇ ಎಲ್ಲನೂ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ರಿನ್ಸಿಪಲ್ಲೇ ಆಚೆ ಕಡೆ ಇದ್ದರು. ಅವರು ಎತ್ತಿ ಕಂಕ್ಳಿಗೆ ಹಾಕ್ಕೊಂಡು ಫುಲ್ಲು ಪಪ್ಪಿ ಕೊಟ್ಟು, ಸ್ಟಾರ್ಸ್ ಕೊಟ್ಟು, ಮಕ್ಕಳನ್ನೆಲ್ಲ ಈ ಥರ ಲೈನ್ 1 by 1 ಎಲ್ಲ ನಿಲ್ಲಿಸ್ತಾಯಿದ್ರು. ಸ್ಕೂಲೆಲ್ಲ ಫುಲ್ ಡೆಕೋರೇಷನ್ ಮಾಡಿದರು. ಬಲೂನ್ಸ್ ಎಲ್ಲ ನೋಡಿ ಫುಲ್ಲು ಖುಷಿ ಪಟ್ಲು. ಅಷ್ಟೇ ಖುಷಿಯಿಂದ ಒಳಗಡೆ ಕ್ಲಾಸ್ ರೂಮ್ಗೆ ಹೋಗಬೇಕಾದ್ರೆ ಹತ್ಲು ನನ್ನಿಂದ ನೋಡೋಕ್ಕೇ ಆಗಿಲ್ಲ ಗಾಯ್ಸ್. ಅಮ್ಮ ಅಂತ ಹೊರಪ್ಪ ಆಫೀಸಿಗೆ ಟೈಮ್ ಆಯಿತು ಅಂತ ಬಿಟ್ಟು ಹೊರಟರು. ನಾನು ಅಲ್ಲೇ ಕೂತಿದ್ದೆ. ಫಸ್ಟ್ ಡೇ ಬೇರೆ ಅಲ್ವಾ, ಎಲ್ಲಿ ಕಿರ್ಚಿಬಿಡ್ತಾಳೋ ಅನ್ನೋ ಭಯ ನನಗೆ. ಹಾಗಾಗಿ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಎಲ್ಲ ಪೇರೆಂಟ್ಸು ಹೋಗಬೇಕು ಮನೆಗೆ ಅಂದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಅವಳು ಕಾಣ್ದಂಗೆ ಕೂತಿದ್ದೆ. ಜೋರಾಗಿ ಕಿರಿಸ್ತಾ ಇದ್ಲು. CC ಕ್ಯಾಮ್ರಾದಲ್ಲೆಲ್ಲ ನೋಡಿ ನನಗೊಂಥರ ಹರ್ಟ್ ಆಗೋಯ್ತು. ಅದೊಂಥರ ಹೇಳ್ಕೊಳಕ್ಕಾಗಲ್ವಲ್ಲ, ಎತ್ತ ತಾಯಿ ಕರಳು ಚುರ್ರನ್ನತ್ತಲ್ವ. ಹಾಗಾಗಿ ನಾನು ಒಂದು 10 o'clock ಕರ್ಕೊಂಡೋದ್ವಿ. ಒಂದು 11:30ಗೆಲ್ಲ ವಾಪಸ್ ಕರ್ಕೊಂಡು ಬಂದುಬಿಟ್ಟೆ ಫಸ್ಟ್ ಡೇ. ನೆಕ್ಸ್ಟ್ ಡೇ ಮೇಡಮ್ ದಯವಿಟ್ಟು ನೀವು ಒಳಗಡೆ ಬರಬೇಡಿ, ನೀವಿದ್ದರೆ ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಪೇರೆಂಟ್ಸ್ ಇದ್ದಷ್ಟು ಮಕ್ಕಳು ಜಾಸ್ತಿ ಚೀರಾಡ್ತವೆ, ಕೂಗಾಡ್ತವೆ, ನಾವು ಮ್ಯಾನೇಜ್ ಮಾಡ್ಕೋತೀವಿ, ನಾವು ಅದಕ್ಕೆ ಅಲ್ವಾ ಇರೋದು ಅಂತ ಹೇಳಿದ್ರು. ಸೊ ಹಾಗೆ ಇರಲಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಗೇಟಲ್ಲಿ ಬಿಟ್ಟು ವಾಪಸ್ ಬಂದೆ. ನೆಕ್ಸ್ಟ್ ಡೇ ಗೇಟಲ್ಲಿ ಬಿಟ್ಟು ವಾಪಸ್ ಬರಬೇಕಾದ್ರೆ ಮೇಡಮ್ ಎತ್ಕೊಂಡು, ಪ್ರಿನ್ಸಿಪಲ್ ಮ್ಯಾಮು ಎತ್ಕೊಂಡು ಮುದ್ದಾಡ್ತಾ ಇದ್ದಿದ್ದು ನೋಡಿ ಸ್ವಲ್ಪ ಕೂಲ್ ಆಗ್ತಾಯಿದ್ಲು. ಇದು ಫಸ್ಟ್ ಡೇ ಇನಾಗ್ರೇಷನ್. ಎಲ್ಲ ಮಕ್ಕಳು ಫುಲ್ ಬಂದು ಸ್ಕೂಲ್ MD ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸು, ಆಯಮ್ಮ ಆಂಟಿ ಎಲ್ಲರೂ ಹೊರಗಡೆ ನಿಂತ್ಕೊಂಡು ಫೋಟೋಶೂಟ್ನ ಮಾಡಿಸ್ಕೊತಾಯಿದ್ರು. ಫಸ್ಟ್ ಡೇ ಆಗ್ಲೇ ಒಬ್ಬೊಬ್ಬರು ಅಳ್ತಾಯಿದ್ರು. ನನ್ನ ಮಗಳ ಮುಖದಲ್ಲಿ ಫುಲ್ಲು ಒಂಥರ ಟೆನ್ಷನ್ ಆಗ್ತಾಯಿತ್ತು. ಏನೆಲ್ಲ ಕೂಗಾಡ್ತಾ ಇದ್ದಾರೆ, ನಾನೇನು ಮಾಡೋದು ಅಂತ ಅವಳಿಗೆ ಕನ್ಫ್ಯೂಷನ್ ಮೈಂಡ್ ಆಗೋಗಿತ್ತು. ನೋಡಿ, ತುಂಬ ಹಳೋ ಮಕ್ಕಳನ್ನ ಈ ಥರ ಎತ್ತಿ ಕಂಕ್ಳಿಗೆ ಹಾಕ್ಕೊಂಡು ಸುಧಾರಿಸ್ತಾ ಇರ್ತಾರೆ ಟೀಚರ್ಸು. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ತುಂಬ ಇಷ್ಟ ಆಯಿತು ನನಗೆ. ಅವರು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಒಳಗಡೆ ಸ್ಕೂಲ್ ಎಲ್ಲ ಆಗಿರ್ಬೋದು. ನೋಡಿ, ಫಸ್ಟ್ ಡೇ ಫ್ರೇಮ್ ಥರ ಹಾಕಿ ಇಲ್ಲಿ ಗಣೇಶನ ಹತ್ರ ಫೋಟೋಗೆಲ್ಲ ಹೂವು ಹಾಕಿಸಿ ಎಲ್ಲ ಒಂಥರ ನನಗೆ ತುಂಬಾ ಇಷ್ಟ ಆಯಿತು. ಇದೇ ಥರ ಸ್ಕೂಲಲ್ಲಿ ಆಟದ ಜೊತೆಗೆ ಪಾಠ ಅಂತ ಎಲ್ಲ ಹೇಳ್ತಾಯಿದ್ರು. ನೋಡಿದೆ ಒಳಗಡೆ ಎಲ್ಲ ಸ್ಕೂಲ್ ಎಲ್ಲ ಹೋಗಿ ತುಂಬ ಲೈಕ್ ಅನ್ನಿಸ್ತು. ಇದೇ ಥರ ಇದ್ರೇ ಮಕ್ಕಳೆಲ್ಲ ಬೇಗ ಅಟ್ರಾಕ್ಷನ್ ಆಗೋದು ಅಲ್ವಾ. ಈಗ ಎಲ್ಲ ಕಡೆ ಕಾಮನ್ನಾಗಿ ಇದೇ ಥರ ಇದ್ದೇ ಇದೆ.
LKG UKG ಪ್ರಿ KG ಡೇ ಕೇರ್ ಎಲ್ಲ ಮಕ್ಳಿಗೂ ಇದೇ ಥರ ಇದ್ದೇ ಇರುತ್ತೆ. ಸ್ವಲ್ಪ ಪಾಠ ಕಡಿಮೆ ಇರುತ್ತೆ, ಆಟ ಜಾಸ್ತಿ ಇರುತ್ತೆ. ಯಾಕಂದರೆ ಹೊಸದಾಗಿ ಹೋಗಿರ್ತಾರಲ್ಲ ಅವ್ರಿಗೆಲ್ಲ ಅಟ್ರಾಕ್ಷನ್ ಮಾಡ್ಕೋಬೇಕಲ್ವ. ನಾವೆಲ್ಲ ಟೀಚರ್ಸ್ ಅನ್ನೋ ಅವ್ರದ್ದು ಫೀಲಿಂಗ್ ಹೋಗಬೇಕು, ಫ್ರೆಂಡ್ಸ್ ಥರ ಇರಬೇಕು, ಫ್ರೆಂಡ್ಸ್ ಎಲ್ಲ ಯಾವ ಥರ ಇನ್ವಾಲ್ವ್ ಆಗಬೇಕು, ಇದೆಲ್ಲ ಹೊಸದಲ್ವ. ಫಸ್ಟ್ ಡೇ ನೋಡಿ ನನ್ನ ಮಗಳಿಗೆ ಎಲ್ಲೋದ್ರೂ ಲೆಫ್ಟೇ ಬೇಗ ಬರುತ್ತೆ. ರೈಟ್ ಹ್ಯಾಂಡಲ್ಲಿ ದೇವ್ರಿಗೆ ಒಂದು ಹೂವು ಇಡಮ್ಮ, ಗಣೇಶನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಫೋಟೋಗೆ ಫೋಸ್ ಕೊಟ್ಟು ಇವರೇ ಪ್ರಿನ್ಸಿಪಲ್ಲು ನನ್ನ ಮಗಳಿಗೆ. ತುಂಬ ಚೆನ್ನಾಗಿ ಹ್ಯಾಂಡಲ್ ಎಲ್ಲ ಮಾಡ್ತಾಯಿದ್ದಿದ್ದು ನೋಡಿ, ತುಂಬ ಇಷ್ಟ ಆಯಿತು. ಒಂದು 3 ಡೇಸು ಸಿಕ್ಕಾಪಟ್ಟೆ ಹತ್ಕೊಂಡ್ಳು. ಮತ್ತು ಇವಾಗ ಆರಾಮಾಗಿ ಹೋಗ್ತಾ ಇರ್ತಾಳೆ. ಹಾಲಿಡೇಸ್ ಬಂದರೂ ಪಪ್ಪ ನನಗೆ ಹಾಲಿಡೇನಾ ಇವತ್ತು, ಸ್ಕೂಲ್ ಇಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ನೋಡ್ತಾ ಇದ್ರೆ ಇಲ್ಲಿ ಜಂಪಿಂಗ್ ಜಪಾನ್ ಡಿಸ್ಕೋ, ಜಾರೆ ಬಂಡೆ, ಒಳಗಡೆ ಎಲ್ಲ ಪಾತ್ರೆ, ಸಣ್ಣ ಸಣ್ಣ ಪಾತ್ರೆ ಎಲ್ಲ ಇದೆ. ಈ ಕಡೆ ಎಲ್ಲ ಜೋಡಿಸೋದೆಲ್ಲ ರೈಮ್ಸ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ವಾಲ್ಪೇಪರ್ಸ್ ನೋಡ್ತಾ ಇದ್ದೀರಾ. ಸ್ಕೂಲ್ ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥರ ಲೈಕ್ ಆಯಿತು, ನನಗೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಅಡ್ಜಸ್ಟ್ ಆಗಿದ್ದಾಳೆ ಇವಾಗ ಹೇಳಬೇಕಂದ್ರೆ. ಆಲ್ರೆಡಿ ಸ್ಕೂಲ್ಗೆ ಹಾಕಿ 1 ವಾರದ ಮೇಲೆ ಆಗಿದೆ. ಬಟ್ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ವಿಡಿಯೋ ಮಾಡಿದಾಗೆಲ್ಲ ಅಂದ್ಕೊಳ್ಳೋದು, ಬಟ್ ಟೈಮೇ ಅಡ್ಜಸ್ಟ್ ಆಗಲ್ಲ. ನನ್ನ ಕಾಲು ಇನ್ನೂ ಸರಿ ಆಗ್ತಾಯಿಲ್ಲ. ನನ್ನ ಕಾಲಿಂದ ತುಂಬ ತೊಂದರೆಗಳು ಆಗ್ತಾಯಿದೆ ನನಗೆ. ನಾನು ಅಂದ್ಕೊಂಡಿದ್ದ ಕೆಲಸಗಳು ಆನ್ ದ ಟೈಮ್ ಕಂಪ್ಲೀಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಗೈಸ್. ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ. ನೋಡುವ, ಮುಂಬರುವ ದಿನಗಳಲ್ಲಿ ಡೈಲಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ನ ಕಲೆಕ್ಟ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನೋದೇ ಆಸೆ. ನನಗೆ ಡೈಲಿ ವ್ಲಾಗ್ ಮಾಡೋದಂದರೆ ಅದೇ ಎದ್ದೆ ತಿಂದೆ ಉಂಡೆ ಅವೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ. ಏನಾದರೂ ಒಂದು ವಿಡಿಯೋ ಮಾಡಿದ್ರೆ ಒಂಥರ ಇನ್ಫಾರ್ಮೇಷನ್ 4 ಜನಕ್ಕೆ ಯೂಸ್ ಆಗೋ ಥರ ಇನ್ಫಾರ್ಮೇಷನ್ ಕೊಟ್ಟರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಅಂಥ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನಿಮ್ಗೆ ಏನು ವಿಡಿಯೋ ಬೇಕೋ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅದೇ ಥರದ್ದು ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್ ಗೈಸ್, ಇಲ್ಲೊಂದು ಹುಡುಗನ ನೋಡ್ತಾ ಇದ್ದೀರಾ, ಎಷ್ಟು ಕ್ಯೂಟಾಗಿದ್ದಾನೆ ಗೊತ್ತಾ. ಬಟ್ ನೋಡೋಕ್ಕೆ ಸಖತ್ತಾಗಿದ್ದಾನೆ. ಅವ್ನಿಗೊಂಥರ ಸ್ಪೀಚ್ ಥೆರಪಿ ಬರಲ್ವಂತೆ. ನಮ್ಮ ಅವ್ನ ಮೈಂಡ್ ಸೆಟ್ಟಲ್ಲಿ ಅವನು ಇರ್ತಾನೆ. ನೋಡಿದ್ರೆ ಎಲ್ಲ ಹೊಟ್ಟೆ ಎಲ್ಲ ಹುರಿಯುತ್ತೆ. ದೇವ್ರು ಕೊಡೋ ಮಕ್ಕಳನ್ನ ನೀಟಾಗಿ ಕೊಟ್ಬಿಟ್ರೆ ಒಂಥರ ಚೆಂದ ಅಲ್ವಾ. ಇಂಥ ಮಕ್ಕಳನ್ನ ಕೊಟ್ಬಿಟ್ರೆ ಲೈಫ್ ಲಾಂಗ್ ಆ ಮಕ್ಕಳ ಮುಂದೆ ಎಣಗೋದಿದೆಯಲ್ಲ ತಂದೆ ತಾಯಿಗೆ, ಯಾವ ಕಷ್ಟನೂ ಬೇಡ. ಅದಕ್ಕಿಂತ ಇನ್ನೊಂದು ದೊಡ್ಡದು ನಮಗೆ ಪರೀಕ್ಷೆ ಅನಿಸುತ್ತೆ ಗೊತ್ತಾ.